ನಮಸ್ಕಾರ ಸ್ನೇಹಿತರೆ, ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಿ ಎಂದು ಭಾವಿಸುತ್ತಾ ನಿಮ್ಮೆಲ್ಲರನ್ನು ಚೂಡಾಮಣಿ ಟ್ರಾವೆಲ್ ವ್ಲಾಗ್ಸ್ ಎನ್ನುವ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ನೀವು ಯಾಣದ ಹೆಸರು ಕೇಳಿದ್ದೀರಿ. ಹಲವಾರು ಜನ ಯಾಣವನ್ನು ನೋಡಿದ್ದೀರಿ. ಪಾರಂಪರಿಕ ಯಾಣ ಗುಹೆಯನ್ನು ಕಾಣುವ ಆಸೆ ಇನ್ನೂ ಲಕ್ಷಾಂತರ ಜನರಿಗೆ ಇದೆ. ಇಂದು ನಿಮ್ಮನ್ನೆಲ್ಲ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಲ್ಲಿರುವ ಐತಿಹಾಸಿಕ ಪ್ರಮುಖ ಪ್ರವಾಸಿ ಕೇಂದ್ರ ಯಾಣಕ್ಕೆ ಕರೆದೊಯ್ತಾ ಇದ್ದೇನೆ. ಯಾಣಕ್ಕೆ ನಾವು ಕುಮಟಾ, ಅಂಕೋಲಾ, ಸಿರ್ಸಿ ಮಾರ್ಗವಾಗಿ ಪ್ರಯಾಣಿಸಬಹುದು. ಯಾಣ ಇದು ಪಶ್ಚಿಮ ಘಟ್ಟಗಳ ಸಹ್ಯಾದ್ರಿ ಶ್ರೇಣಿಗಳಿಂದ ಕೂಡಿದೆ. ಯಾಣವು ಸಿರ್ಸಿಯಿಂದ 45 ಕಿಲೋಮೀಟರ್, ಕುಮಟಾದಿಂದ 35 ಕಿಲೋಮೀಟರ್, ಗೋಕರ್ಣದಿಂದ 52 ಕಿಲೋಮೀಟರ್, ಕಾರವಾರದಿಂದ 90 ಕಿಲೋಮೀಟರ್, ಅಂಕೋಲಾದಿಂದ 56 ಕಿಲೋಮೀಟರ್ ದೂರದಲ್ಲಿದೆ. ಇಂದು ನಾವು ಕುಮಟಾದಿಂದ ಯಾಣಕ್ಕೆ ಹೊರಡುತ್ತಿದ್ದೇವೆ. ಕುಮಟಾ ಪಟ್ಟಣದಿಂದ ಹೊರಟು ಅಗನಾಸ್ನಿ ಬ್ರಿಡ್ಜ್ ದಾಟಿದಾಗ ದೇವಗಿ, ಕಾರವಾರ, ಸಿರ್ಸಿ ಈ ಕ್ರಾಸ್ ಬರುತ್ತದೆ. ಇಲ್ಲಿ ನಾವು ಸಿರ್ಸಿ ಮಾರ್ಗವಾಗಿ ಸಾಗುತ್ತಿದ್ದೇವೆ. ಸಿರ್ಸಿ ರಸ್ತೆಯಲ್ಲಿ ಕತ್ಗಾಲ್ ದಾರಿಯಲ್ಲಿ ಮುಂದೆ ಸಾಗಿದಾಗ ಯಾಣ ಕ್ರಾಸ್ ದೊರೆಯುತ್ತದೆ. ಅಲ್ಲಿಂದ ಮುಂದಕ್ಕೆ ಯಾಣದ ಕಡೆ ಹೊರಡಬೇಕು. ಈಗ ಯಾಣ ಕ್ರಾಸ್ನಿಂದ ಹೊರಟು ಮುಂದೆ ಯಾಣದ ಕಡೆಗೆ ಸಾಗೋಣ. ನೋಡಿ, ಇಷ್ಟು ದೂರದವರೆಗೂ ಕಾರು, ಬಸ್ಸು ಬರುತ್ತದೆ. ಕಿರಿದಾದ ದಾರಿಯಲ್ಲಿ ಹಸಿರು ಪಶ್ಚಿಮ ಘಟ್ಟಗಳ ನಡುವೆ ಸಾಗಿ ಯಾಣದ ಪಾರ್ಕಿಂಗ್ ಸ್ಥಳಕ್ಕೆ ನಾವೀಗ ಬಂದಿದ್ದೇವೆ. ಇಲ್ಲಿ ನೋಡಿ, ಎಷ್ಟೊಂದು ಪ್ರವಾಸಿ ವಾಹನಗಳಿವೆ. ಶಾಲಾ ಮಕ್ಕಳ ಪ್ರವಾಸದ ಸಮಯ ಇದಾಗಿದ್ದು ನಾವು ಬರುವ ಮುನ್ನವೇ ಕರ್ನಾಟಕದಾದ್ಯಂತ 8ರಿಂದ 10 ಶಾಲೆಯ ವಿದ್ಯಾರ್ಥಿಗಳು ಇಲ್ಲಿಗೆ ಬಂದು ತಲುಪಿದ್ದಾರೆ. ಮೈಸೂರು, ಚಾಮರಾಜನಗರ, ಉಡುಪಿ, ಗದಗ ಹೀಗೆ ಹಲವಾರು ಶಾಲೆಗಳ ವಿದ್ಯಾರ್ಥಿಗಳು ಬಸ್ ಮೂಲಕ ಪ್ರವಾಸಕ್ಕೆ ಬಂದಿದ್ದರು. ಆ ಮಕ್ಕಳ ಖುಷಿ, ಉತ್ಸಾಹ ನೋಡುತ್ತಿದ್ದಂತೆ ನಮಗೆ ನಮ್ಮ ಬಾಲ್ಯ ಜೀವನದ ನೆನಪು ತುಂಬಿ ಬಂತು. ನಾವು ಅವರನ್ನೆಲ್ಲ ಮಾತನಾಡಿಸುತ್ತಾ ಪ್ರವೇಶ ದ್ವಾರದ ಬಳಿ ಬಂದು ಟಿಕೆಟ್ ಪಡೆದೆವು. ಹೆಚ್ಚೇನೂ ಇಲ್ಲ, 10 ರೂಪಾಯಿ ಮಾತ್ರ. ಇಲ್ಲಿಂದ 1.5 ಕಿಲೋಮೀಟರ್ ಟ್ರೆಕ್ಕಿಂಗ್. ಬನ್ನಿ ಮಾತನಾಡುತ್ತಾ ಸಾಗೋಣ. ಪ್ರಾರಂಭದಲ್ಲೇ ಚಿಕ್ಕ ಪುಟ್ಟ ಅಂಗಡಿಗಳಿವೆ. ಸ್ನೇಹಿತರೆ, ನಿಮಗೆ ಅಗತ್ಯವಿರುವ ತಿಂಡಿ ತಿನಿಸುಗಳನ್ನು ಪ್ಯಾಕ್ ಮಾಡಿಕೊಳ್ಳಿ. ಬಹಳ ಸಾಮಾನು ಒಯ್ಯಬೇಡಿ, ನಿಮಗೇ ಆಯಾಸವಾಗುತ್ತದೆ. ಕಚ್ಚಾ ರಸ್ತೆ ಆಗಿರುವುದರಿಂದ ಒಳ್ಳೆಯ ಚಪ್ಪಲಿ ಅಥವಾ ಶೂ ಹಾಕಿಕೊಂಡರೆ ಉತ್ತಮ. ಟಿಕೆಟ್ ಪಡೆದು ಗೇಟ್ ದಾಟಿದ ತಕ್ಷಣವೇ ಶೌಚಾಲಯವಿದೆ. ಬೆಟ್ಟದ ಪ್ರದೇಶ, ಎತ್ತರ ಹಾಗೂ ತಗ್ಗು ಸ್ಥಳಗಳಿವೆ.
ಸುಂದರ ಪ್ರಕೃತಿಯನ್ನು ಆಸ್ವಾದಿಸುತ್ತಾ ಸಾಗೋಣ ಬನ್ನಿ. ನೋಡಿ ಈಗ ಕುತ್ಕೊಳ್ಳಿಕ್ಕೆ ಮೊದಲಿರಲಿಲ್ಲ, ಈಗ ಮಾಡಿದ್ದಾರೆ ಈ ಥರ. ಅದು ಯಾರ್ದವ್ರ ಮನೆಗೆ ಊರಿಗಿರ್ತದೆ. ನಾವು ಸಾಗುತ್ತಿರುವಾಗ ಉಡುಪಿಯ ಶಿಕ್ಷಕಿಯೊಬ್ಬರು ಸಿಕ್ಕರು. ಅವರ ಜೊತೆ ಮಾತನಾಡುತ್ತಾ ಸಾಗಿದೆವು. ದಾರಿ ಮಧ್ಯದಲ್ಲಿ ಒಂದು ಚಿಕ್ಕ ಬ್ರಿಡ್ಜ್ ಇದೆ. ನೆಲದ ಮೇಲೆ ತಣ್ಣನೆಯ ಕೊರೆಯುವ ನೀರು ಹರಿಯುತ್ತಿದೆ ನೋಡಿ. ನಿಧಾನವಾಗಿ ಆ ನೀರನ್ನು ದಾಟಿ ಕಡಿದಾದ ಕಚ್ಚಾ ರಸ್ತೆಯಲ್ಲಿ ನಡೆದು ಸಾಗಿದಾಗ ಮುಂದೆ ಮೆಟ್ಟಿಲುಗಳು ಕಾಣಿಸಿದವು. ಏನಾಯ್ತು ಅವನಿಗೆ? ಆಯಾಸ ಆಯ್ತಾ? ಸುಸ್ತಾಯ್ತಾ? ನೀರು ಖಾಲಿ ಆಗಿದೆಯೇನು? ಕುಡ್ದಾ? ಆಯಾಸಗೊಂಡ ಪ್ರವಾಸಿಗರಿಗಾಗಿ ಅಲ್ಲಲ್ಲಿ ಆಸನಗಳ ವ್ಯವಸ್ಥೆ ಮಾಡಿದ್ದರು. ಆಯಾಸ ಪರಿಹರಿಸಿಕೊಳ್ಳುತ್ತಾ ಟ್ರೆಕ್ಕಿಂಗ್ ಅನ್ನು ಮುಂದುವರಿಸಿದೆವು. ನಾವು ಶಿವರಾತ್ರಿ ಟೈಮಿಗೆ ಬರ್ತಿದ್ವಿ. ಅವಾಗ ಹಿಂಗೆ ಸ್ಟೆಪ್ಸಿಗೂ ಇಷ್ಟು ಜನ ತುಂಬಿರ್ತಾರೆ. ಇಲ್ಲ, ಆವಾಗ ಬಿಸಿಲು ಬಂತಾರೆ. ಹೌದು, ಯಾಣ ಅಂತ ಹೇಳಿದ್ರೆ ಶಿವಂತು. ತುಂಬಾ ಕಚ್ಚಾ ರಸ್ತೆಯಲ್ಲಿ ವಯಸ್ಸಾದವರಿಗೆ ನಡೆಯುವುದು ಕಷ್ಟವಾಗುವುದಂತೂ ನಿಜ. ಕಡಿದಾದ ಕಚ್ಚಾ ರಸ್ತೆಯಲ್ಲಿ ನಡೆದು ಸಾಗಿದಾಗ ಮುಂದೆ ಮೆಟ್ಟಿಲುಗಳು ಕಾಣಿಸಿದವು ನೋಡಿ. 600 ಮೆಟ್ಟಿಲುಗಳು ಇವೆಯಂತೆ. ಬನ್ನಿ ಹತ್ತಿ ಮೇಲೆ ಹೋಗೋಣ. ಅಬ್ಬಾ, ಹಿಂದೆ ಕೂಡ ನಾನು 2-3 ಸಲ ಇಲ್ಲಿಗೆ ಬಂದಿದ್ದೆ, ಆದರೆ ಇಷ್ಟೊಂದು ಆಯಾಸ ಆಗಿರಲಿಲ್ಲ. ಈಗ ನನ್ನ ಮಂಡಿ ನೋವಿನಿಂದಾಗಿ ಮೆಟ್ಟಿಲು ಏರುವುದು ತುಂಬ ಕಷ್ಟವಾಗುತ್ತಿದೆ. ಆದರೂ ಪರವಾಗಿಲ್ಲ, ಬನ್ನಿ ನಿಧಾನವಾಗಿ ಸಾಗೋಣ.
ಯಾಣದ ಗುಹೆಯ ಕಡೆಗೆ ಹೋದವರು ಹಿಂತಿರುಗಿ ಬರುತ್ತಿರುವುದು ಕಾಣಿಸ್ತಾ ಇದೆ. ನೋಡಿ, ಈಗ ಯಾಣ ಗುಹೆಗಳ ಕಡೆ ಬಂದೇ ಬಿಟ್ವಿ. ನಾವು ಈಗ ನೋಡ್ತಾ ಇರೋದು ಮೋಹಿನಿ ಶಿಖರ. ಯಾಣ ಗುಹೆಗಳು ಕಾಣುತ್ತಿದ್ದಂತೆ ಮಕ್ಕಳು ಓಡಲು ಪ್ರಾರಂಭಿಸಿದರು. ಈ ಮಕ್ಕಳು ನೋಡಿ ಹೇಗೆ ಓಡಿ ಓಡಿ ಮೆಟ್ಟಲು ಹತ್ತುತ್ತಿದ್ದಾರೆ. ಮಕ್ಕಳಿಗಿರುವ ಉತ್ಸಾಹ ನೋಡಿ ನಾವು ಮೆಟ್ಟಲು ಏರಲು ಪ್ರಾರಂಭಿಸಿದೆವು. ಅಬ್ಬಾ, ಅಂತೂ ಯಾಣ ಗುಹೆಗಳ ಹತ್ತಿರ ಬಂದು ತಲುಪಿದ್ವಿ. ಸ್ನೇಹಿತರೆ, ನೀವು ಈಗ ನೋಡ್ತಾ ಇರುವುದು ಭೈರವೇಶ್ವರ ಶಿಖರ. ಮೋಹಿನಿ ಶಿಖರ ಮತ್ತು ಭೈರವೇಶ್ವರ ಶಿಖರದ ಮಹತ್ವದ ಕುರಿತು ನೀವೆಲ್ಲ ಓದಿದ್ದೀರಿ ಅಂದುಕೊಳ್ತಾ ಇದ್ದೇನೆ. ಈ ಗುಹೆಗಳು ಕಪ್ಪು ಸುಣ್ಣದ ಕಲ್ಲಿನ ಬೃಹತ್ ಬಂಡೆಗಳಿಂದಾಗಿ ಹೆಸರುವಾಸಿಯಾಗಿವೆ. ಪೌರಾಣಿಕವಾಗಿ ಇದು ಭಸ್ಮಾಸುರನ ಕಥೆಗೆ ಸಂಬಂಧಿಸಿದೆ. ದೇವಾಲಯದ ಕಮಿಟಿಯವರು ಪ್ರವಾಸಿಗರಿಗೆ ಲಿಂಬು ಪಾನೀಯವನ್ನು ನೀಡುತ್ತಿದ್ದರು. ಎಲ್ಲರೂ ಪಾನೀಯ ಕುಡಿದು ದಣಿವಾರಿಸಿಕೊಳ್ಳುತ್ತಿದ್ದರು. ಪ್ರಾಂಗಣದಲ್ಲಿ ನಲ್ಲಿಯ ನೀರಿನಿಂದ ಕಾಲುಗಳನ್ನು ತೊಳೆದುಕೊಂಡಾಗ ಆರಾಮವೆನಿಸಿತು. ಬನ್ನಿ, ದೇವಾಲಯದ ಒಳಗೆ ಹೋಗೋಣ. ಒಳಗಡೆ ಯಾವುದೇ ಫೋಟೋ ಅಥವಾ ವಿಡಿಯೋವನ್ನು ತೆಗೆಯುವಂತಿಲ್ಲ. ಹೀಗಾಗಿ ನಾನೇ ಅಲ್ಲಿಯ ಒಂದು ವರ್ಣನೆಯನ್ನು ಮಾಡ್ತಾ ಇದ್ದೇನೆ. ಈ ಗುಹೆಯಲ್ಲಿ ಸ್ವಯಂಭೂ ಭೈರವೇಶ್ವರನ ಲಿಂಗವಿದೆ. ವಿಚಿತ್ರ ಗೊತ್ತಾ? ಈ ಶಿವಲಿಂಗದ ಮೇಲೆ ವರ್ಷ ಪೂರ್ತಿ ನಿರಂತರವಾಗಿ ನೀರು ಬೀಳುತ್ತಿರುತ್ತದೆ. ಶಿವರಾತ್ರಿಯ ದಿನ ಇಲ್ಲಿ ಪೂಜೆ ಸಲ್ಲಿಸಿ ದಂಡಿ ತೀರ್ಥದ ನೀರನ್ನು ತಂದು ಗೋಕರ್ಣದ ಮಹಾಬಲೇಶ್ವರನಿಗೆ ಅರ್ಪಿಸಿದರೆ ಪುಣ್ಯ ಲಭಿಸುತ್ತದೆ ಎಂಬ ನಂಬಿಕೆಯೂ ಇದೆ. ದೇವರ ದರ್ಶನ ಪಡೆದು ಹೊರಬಂದು ಒಂದೆಡೆ ಆರಾಮವಾಗಿ ಕುಳಿತುಕೊಂಡೆವು. ಮೆಟ್ಟಿಲು ಹತ್ತಿ ಹತ್ತಿ ತುಂಬ ಆಯಾಸವಾದಂತಾಗಿದೆ. ಸ್ವಲ್ಪ ಸುಧಾರಿಸಿಕೊಳ್ತೇವೆ. ಹೊರಗಡೆ ಬಂದು ಅಲ್ಲಿಯೇ ಕುಳಿತು ನಾವು ತಂದಂತಹ ಹಣ್ಣು ಹಾಗೂ ಸಿಹಿಯನ್ನು ಸೇವಿಸಿದೆವು. ಎಷ್ಟೊಂದು ಸುಂದರದ, ಎಷ್ಟೊಂದು ಎತ್ತರದ ಈ ಮೋಹಿನಿ ಮತ್ತು ಭೈರವೇಶ್ವರ ಶಿಖರಗಳ ನಡುವೆ ಅಲ್ಲಲ್ಲಿ ಹೆಜ್ಜೇನುಗಳು ಗೂಡು ಕಟ್ಟಿದ್ದವು. ಯಾರೂ ಫೋಟೋ ತೆಗೆಯುವಾಗ ಫ್ಲ್ಯಾಶನ್ನು ಬಳಸಬೇಡಿ ಅಂತ ಹೇಳ್ತಾ ಇದ್ರು. ಯಾಕೆಂದರೆ ಹೆಜ್ಜೇನುಗಳು ಗೂಡಿನಿಂದ ಹೊರಬಂದು ಕಚ್ಚಬಹುದಲ್ವೇ? ನಿಜ ಸ್ನೇಹಿತರೆ, ಪ್ರಕೃತಿಯ ಮಡಿಲಲ್ಲಿ ನಾವು ಅವುಗಳನ್ನು ಆಶ್ರಯಿಸಿದ ಜೀವಿಗಳಿಗೆ ಮಹತ್ವ ಕೊಟ್ಟರೆ ನಮ್ಮ ಬದುಕು ಸುಂದರ. ಆತ್ಮೀಯರೇ, ಪ್ರಕೃತಿಯ ಮಡಿಲಲ್ಲಿ ಇರುವ ಈ ಅದ್ಭುತ ಐತಿಹಾಸಿಕ ಪೌರಾಣಿಕ
ಶಿಖರಗಳನ್ನು ನೋಡಿದ್ದೀರಿ. ಹೇಗನ್ನಿಸಿತು? ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಅಂದ ಹಾಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಸ್ನೇಹಿತರೆ, ಈ ಯಾಣ ಟ್ರೆಕ್ಕಿಂಗ್ ವಿಡಿಯೋ ತುಂಬ ದೊಡ್ಡದಾಗುತ್ತದೆ ಎಂದು 2 ಭಾಗವಾಗಿ ಮಾಡಿರುತ್ತೇನೆ. ಮುಂದಿನ ಭಾಗವನ್ನು ನೋಡುವಿರಾಗಿ ನಂಬಿರುತ್ತೇನೆ. ಈ 2 ಗುಹೆಗಳ ಮಧ್ಯದಲ್ಲಿ ನಾವು ಮುಂದಿನ ಒಂದು ವಿಡಿಯೋದಲ್ಲಿ ಪ್ರಯಾಣಿಸ್ತಾ ಇದ್ದೇವೆ. ನೀವು ಕೂಡ ನಮ್ಮ ಜೊತೆ ಸೇರಿ ಈ ವಿಡಿಯೋವನ್ನು ನೋಡಿ. ಇಲ್ಲಿಯವರೆಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ಲ ಧನ್ಯವಾದಗಳು. ಮುಂದಿನ ಮುಂದುವರಿದ ಸುಂದರ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರಗಳು.